ಮೈ ಆ್ಯಟಿಟ್ಯೂಡ್ ಡಿಪೆಂಡ್ಸ್ ಆನ್ ಯೋರ್ ಆ್ಯಟಿಟ್ಯೂಡ್ ಸರ್. ಶಂಕರ್ ನಾಗ್ ಸರ್ ಅಂದರೆ ಅವರ ಲಾಸ್ಟ್ ಒಂದು ಹಗ್ ನೀವು ಯಾವತ್ತೂ ಮರೆಯಲ್ಲ ಅಂತ ಕಾಣುತ್ತೆ. ಅವಾಗ ಶಂಕರ್ ಜೊತೆನೇ ಇದ್ದೆ. ಗೋಡಾ ಗಾಡಿ ಮೇಲೆ ಮಲ್ಕೊಳ್ಳೋದು, ಪಾಪ ಅವ್ರ ಮೇಲೆ ಮಲ್ಕೊಳ್ಳೋದು, ಎದ್ದಾಳೋದು. ಅವಾಗ ಅವ್ರು ಹೇಳೋದು, ನೀನು ಪದೇ ಪದೇ ಎದ್ದಾಳಬೇಡ, ಇಲ್ಲೇ ಮಲ್ಕೊ ಅಂತಂದ್ಬಿಟ್ಟು ಈ ವುಡ್ ಮೇಕ್ ಮೀ ಸ್ಲೀಪ್ ದೇರ್ ಓನ್ಲಿ ಶಾರ್ಟಿಗೇನು. ವಾಪಸ್ ಬಂದ್ಬಿಟ್ಟು ನೀನು ಬಾಯಿ ಹೇಳಲಿಲ್ಲ, ಓಡ್ತಾ ಇದ್ದೀನಿ, ಊರಿಗೆ ಹೋಗ್ತಾಯಿದ್ದೀನಿ ಅಂತ ದೂರ ಬಾಯಿ ಮಾಡಿಬಿಟ್ಟು ಲಾಸ್ಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಶಾಕ್ ಅಮ್ಮ ನಿಮಗೆ ವಿಷಯ ಗೊತ್ತದ. ಅವ್ರ ಜೊತೆ 2 ಸಿನಿಮಾ ಬ್ಯಾಲೆನ್ಸ್ ಇತ್ತು, ಸಾಂಗ್ ಇತ್ತು. ಇವಾಗಿರೋ ತಾಳ್ಮೆ ಮತ್ತು ಬುದ್ಧಿ ಆವಾಗಿರಲಿಲ್ಲ. ಏಜು ಅಲ್ವಾ, ಏಜ್ ಯಂಗ್, ಬಿಸಿ ರಕ್ತ. ಈಗ ಹೇಳ್ತೀವಲ್ಲ, ಮೇಕಪ್ಗೂ ಕೂತ್ಕೋತಾ ಇರಲಿಲ್ಲ. ನಿಮ್ಮ ಟೈಮ್ ಹೇಗೆ ನಾನು ವೇಸ್ಟ್ ಮಾಡಲ್ಲ, ನನ್ನ ಟೈಮ್ ನೀವು ವೇಸ್ಟ್ ಮಾಡಲ್ಲ. ಮೈ ಟೈಮ್ ಇಸ್ ಮೈನ್, ಐ ವ್ಯಾಲ್ಯೂ ಮೈ ಟೈಮ್. ನಿಮ್ಮ ಟೈಮು ನಾನು ವ್ಯಾಲ್ಯೂ ಮಾಡ್ತೀನಿ, ಅದಕ್ಕೆ ಕರೆಕ್ಟ್ ಟೈಮಿಗೆ ಬರ್ತೀನಿ. ಸೊ ಐ ಸಿಟ್. ಇವತ್ತವರೆಗೂ ನಾನು ಕಂಪ್ಲೇಂಟೇ ಮಾಡಲ್ಲ. ನೀವು ಶೂಟ್ ಮಾಡ್ದೇ ನನ್ನನ್ನು ಕಳಿಸಿದ್ರು ನಾನು ಕಂಪ್ಲೇಂಟ್ ಮಾಡಲ್ಲ, ಬಿಕಾಸ್ ಮೈ ಟೈಮ್ ಇಸ್ ಪೇಡ್ ಫಾರ್. ನೂರೊಂದು ನೆನಪು. ಹೇಳಿದ್ರು ಸರ್, ಐ ಎಮ್ ವೆರಿ ರೂಡ್ಲಿ ಶಿ ಸ್ಪೀಕ್ಸ್. ಅವ್ರ ಲೊಕೇಶನ್ಗೆ ಬಂದರೆ ನಾನು ಶೂಟಿಂಗ್ ಮಾಡಲ್ಲ ಸರ್. ಅವರು ದಯವಿಟ್ಟು, ಯಾಕಂದರೆ ಏನಾಗುತ್ತೆ ಗೊತ್ತಾ, ಆ ಕಡೆ ಈ ಕಡೆ ನಾವು ಹೇಳಿ ಜಗಳ ಮಾಡೋದಕ್ಕಿಂತ ನಾನು ಬೇಸಿಕ್ಲಿ ಅವಾಯ್ಡ್. ನನಗೆ ಪ್ರಾಬ್ಲಮ್ ಬೇಡ. ನನಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ಹೊರಟೋಗ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಟಾಕ್, ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಸೀನ್ಸ್. ಅಲ್ಲ, ಯಾಕೆಂದರೆ ತಪ್ಪು ನಂದಿದ್ದೆ ನಾನು ಯಾರಾದರೂ ಸರಿ ಸಾರಿ ಅಂತ ಫಸ್ಟ್ ಕೇಳ್ತೀನಿ. ಈವನ್ ಇಫ್ ಡಸ್ ಲೈಟ್ ಬಾಯ್ ಆದರೂ ನಾನು ಫಸ್ಟ್ ಸಾರಿ ಅಂತ ಹೇಳ್ತೀನಿ. ಅಂದರೆ ಈವನ್ ಕಾಲಲ್ಲಿ ಹಿಂಗೆ ತಟ್ಬಿಟ್ಟಿದ್ರು ಫಸ್ಟ್ ಹಿಂಗೆ ಮಾಡಿಬಿಟ್ಟು ಸಾರಿ ಅಂತ ಹೇಳ್ತೀನಿ. ನನಗೆ ಆ ಥರ ಏನು ಆ್ಯಟಿಟ್ಯೂಡ್ ಪ್ರಾಬ್ಲಮ್. ಮೈ ಆ್ಯಟಿಟ್ಯೂಡ್ ಡಿಪೆಂಡ್ಸ್ ಆನ್ ಯೋರ್ ಆ್ಯಟಿಟ್ಯೂಡ್ ಸರ್. ವೆರಿ ವೆಲ್ ಸೆಡ್. ನಾನು ಇಂಡಸ್ಟ್ರಿಲಿ ಇಷ್ಟು ವರ್ಷ ಇದ್ದೀನಿ, ಒಬ್ಬರು ಪ್ರೊಡ್ಯೂಸರ್ ಹೇಳ್ಬಿಡ್ಲಿ ಸರ್ ಇವರು ಜಗಳ ಮಾಡಿದ್ದಾರೆ ದುಡ್ಡುಗೋಸ್ಕರ ಅದಕ್ಕೋಸ್ಕರ. ಎಷ್ಟೋ ದುಡ್ಡು ಕೊಟ್ಟಿಲ್ಲ, ಬಿಟ್ಬಿಟ್ಟಿದ್ದೀನಿ. ಇವತ್ತಿಗೂ ನೋಡಿದರೆ ಹೆಲೋ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತೀನಿ ಹೊರತು ಕೇಳಲ್ಲ ನಾವು. ಅಂದರೆ ನಮಗೊಂದು ಮರ್ಯಾದೆ ಕೊಡಬೇಕು. ನೀವು ಮರ್ಯಾದೆ ಬಿಟ್ಟು ಮಾತಾಡಿದರೆ ನಾವು ನಮಗೂ ಇರುತ್ತೆ. ಆ ಮಟ್ಟಕ್ಕೆ ಯಾರು ಆ ಮಟ್ಟಿಗೆ ಯಾರು ಇವತ್ತವರೆಗೂ ನೋಡಿಲ್ಲ. ಆ ಮಟ್ಟಿಗೆ ಇಲ್ಲ. ಪ್ರೊಫೆಷನಲ್ಸ್ ನಮ್ಮ ನಿರ್ಮಾಪಕರು ಯಾರು ಆ ಥರದಲ್ಲ. ಈ ಥರ ಯಾರು ಇಲ್ಲ. ಸಣ್ಣ ಪುಟ್ಟ ಈ ಥರ ಬಂದ್ಬಿಟ್ಟು ಬಂದ್ಬಿಟ್ಟು ಹಾಯ್ ಹೌ ಆರ್ ಯು ಅಂತೆಲ್ಲ ಮಾತಾಡ್ಬಿಟ್ರು. ನಾನು ಹೋಗ್ಲಿ ಬಿಡಿ ಅಂತ ನಾನು ಚೆನ್ನಾಗಿರ್ಬಿಟ್ಟೆ. ಬಟ್ ಆ ಥರ ಯಾರನ್ನೂ ಕೀಳಾಗಿ ಮಾತಾಡಬಾರ್ದು. ಎಕ್ಸಾಕ್ಟ್ಲಿ. ಆ್ಯಂಡ್ ಇಫ್ ಯು ಡೋಂಟ್ ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ರೈಟ್, 10 ಜನ ನೋಡ್ತಾ ಇದ್ದಾರೆ ಸರ್, ನಮಗೆ ಮರ್ಯಾದೆ ಇರಲ್ವಾ? ಇಲ್ಲ, ನಿಜ ನಿಜ, ಕರೆಕ್ಟ್. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಶಂಕರ್ ನಾಗ್ ಸರ್ ಅಂದರೆ ಅವರ ಲಾಸ್ಟ್ ಒಂದು ಹಗ್ ನೀವು ಯಾವತ್ತೂ ಮರೆಯಲ್ಲ ಅಂತ ಕಾಣುತ್ತೆ. ಹೌದು ಸರ್. ನಿಮಗೆ ಶಂಕರ್ ನಾಗ್ ಸರ್ ಬಂದು ಶಾರ್ಟ್ ಮುಗಿದ ಮೇಲೆ ಮಾಡೋದು, ಹಿ ಸೆಡ್ ಬೈ, ಐ ರಿಮೆಂಬರ್ ದ್ಯಾಟ್. ಅದು ನಿಗೂಢ ರಹಸ್ಯ ಮಾಡ್ತಾಯಿದ್ವಿ ರಾತ್ರಿ 12-12:30 ಫುಲ್ ಡೇ ಸಾಂಗ್ ಮಾಡ್ತಿದ್ವಿ. ಕುದುರೆ ಫ್ಯಾನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡ್ತಿದ್ವಿ. ಐ ಥಿಂಕ್ ಆವತ್ತು ಮಮ್ಮಿ ಬಂದಿದ್ರು ಜೊತೆಗೆ. ಆ್ಯಂಡ್ 12 o'clock ಏನೋ ಶಂಕರ್ ಹೋಗಬೇಕಾಗಿತ್ತು. ಬ್ರೇಕ್ ಕೊಟ್ಟಿದ್ರು ಅವತ್ತು. ಅವಾಗ ಶಂಕರ್ ಜೊತೆನೇ ಇದ್ದೆ. ಗೋಡಾ ಗಾಡಿ ಮೇಲೆ ಮಲ್ಕೊಳ್ಳೋದು, ಪಾಪ ಅವ್ರ ಮೇಲೆ ಮಲ್ಕೊಳ್ಳೋದು, ಎದ್ದಾಳೋದು. ಅವಾಗ ಅವ್ರು ಹೇಳೋದು, ನೀನು ಪದೇ ಪದೇ ಎದ್ದಾಳಬೇಡ, ಇಲ್ಲೇ ಮಲ್ಕೊ ಅಂತಂದ್ಬಿಟ್ಟು ಈ ವುಡ್ ಮೇಕ್ ಮೀ ಸ್ಲೀಪ್ ದೇರ್ ಓನ್ಲಿ ಶಾರ್ಟಿಗೇನು 2 ನಿಮಿಷಕ್ಕೆ ಲೈಟಿಂಗ್. ಆಮೇಲೆ ಅರು ಬಂದರು, ಅವ್ರನ್ನ ಕರ್ಕೊಂಡು ಹೋದರು. ಬ್ರೇಕ್ ಆಯಿತು 12 o'clock. ಸೊ ಅವ್ರು ಹೋಗಿದ್ದು ನನಗೆ ಗೊತ್ತಿರಲಿಲ್ಲ. ನಾನು ಕುತ್ಕೊಂಡು ಸ್ಯಾಂಡ್ವಿಚ್ ತಿಂತಾಯಿದ್ದೆ. ಹಾಂಗೆ ಬಂತು ತಿರ್ಗಾ. ಸೊ ಹಿಂಗೆ ನೋಡಿದರೆ ಹೋಗಿರೋರು ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ್ಬಿಟ್ಟು ನೀನು ಬಾಯಿ ಹೇಳಲಿಲ್ಲ, ಓಡ್ತಾ ಇದ್ದೀನಿ, ಊರಿಗೆ ಹೋಗ್ತಾಯಿದ್ದೀನಿ ಅಂತ ದೂರ ಬಾಯಿ ಮಾಡಿಬಿಟ್ಟು ಲಾಸ್ಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಶಾಕ್ ಅಮ್ಮ ನಿಮಗೆ ವಿಷಯ ಗೊತ್ತದ. ಅವ್ರ ಜೊತೆ 2 ಸಿನಿಮಾ ಬ್ಯಾಲೆನ್ಸ್ ಇತ್ತು, ಸಾಂಗ್ ಇತ್ತು. ನಾಗಮಂಡಲಗೆ ಅಡ್ವಾನ್ಸ್ ಮಾಡಿದ್ದು. ಈಸ್ ಅ ಬಿಗ್ ಲಾಸ್. ನನಗೆ ಅಂತಲ್ಲ, ಇಡೀ ಇಂಡಸ್ಟ್ರಿಗೆ ಬಿಗ್ ಲಾಸ್. ವೆರಿ ವೆರಿ ಬಿಗ್ ಲಾಸ್. ಸಚ್ ಅ ಬ್ಯೂಟಿಫುಲ್ ಪರ್ಸನ್. ಅವರಿಂದನೇ ನಾನು ಸರ್ ಅದು ಹೇಳಿದ್ದು, ನಾನಾಯಿತು, ನನ್ನ ಪಾಡಾಯಿತು, ನನ್ನ ಕೆಲಸ ಆಯಿತು. ಯು ಕಮ್, ಡೂ ಯುವರ್ ವರ್ಕ್, ಟೇಕ್ ಯುವರ್ ಮನಿ, ಗೋ ಹೋಮ್ ಅಷ್ಟೇ. ನಾನು ಯಾವುದ್ರಲ್ಲೂ ಇಂಟರ್ಫಿಯರ್ ಆಗಲ್ಲ. ಈವನ್ ಇಫ್ ದ ಡಿರೆಕ್ಟರ್, ಈಗ ಸ್ಕ್ರಿಪ್ಟ್ ಆದರೂ ಸರಿ, ಯು ಆರ್ ದ ಡಿರೆಕ್ಟರ್. ನೀವು ಇವಾಗ ನಿಮ್ಗೆ 10 ವಯಸ್ಸು ಹುಡುಗ ನನ್ನನ್ನು ಡೈರೆಕ್ಟ್ ಮಾಡಿದ್ರು ನಿಮ್ಮ ಚೇರ್ಗೆ ನಾನು ಮರ್ಯಾದೆ ಕೊಡ್ತೀನಿ. ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ್ಯಾಟ್. ಮೈ ವರ್ಕ್ ಇಸ್ ಟು ಜಸ್ಟ್ ಆ್ಯಕ್ಟ್. ಸೊ ದ್ಯಾಟ್ ಈಸ್. ಸೊ ಮಿಸ್ ಯು ಶಂಕರ್ ನಾಗ್ ಸರ್. ಆ್ಯಂಡ್ ಈ ವಿ ನಮ್ಮ ವಿನ ಮೀಟ್ ಮಾಡೋದಂತ ಅಂದರೆ ವಿಷ್ಣುವರ್ಧನ್ ಸರ್. ವನಿತಾ ವಾಸು ಅವರು ವಿಷ್ಣುವರ್ಧನ್ ಅವ್ರನ್ನ ಐ ಥಿಂಕ್ ಕೃಷ್ಣ ರುಕ್ಮಿಣಿ ಶೂಟಿಂಗಲ್ಲಿ ಅಂತ ಕಾಣುತ್ತೆ. ನೀವು ಫಸ್ಟ್ ಮಾಡಿದ್ದು ವಿಷ್ಣು ಸರ್ ಜೊತೆ ಅದೇ ಪಿಕ್ಚರ್ ಅಂತ ಕಾಣುತ್ತೆ. ಸೊ ಎನಿ ಮೆಮೊರೀಸ್, ಫಾಂಡ್ ಮೆಮೊರೀಸ್ ವಿತ್ ವಿಷ್ಣು? ಫಾಂಡ್ ಮೆಮೊರೀಸ್ ಆ್ಯಕ್ಚುಲಿ ನಾನು ತರ್ಕ ಮಾಡಬೇಕಾದ್ರೆ ವಿ ವರ್ ಗೋಯಿಂಗ್ ಟು ನಂದಿ ಹಿಲ್ಸ್. ಅಲ್ಲೇ ಫಸ್ಟ್ ಮೀಟ್ ಮಾಡಿದ್ದು. ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಶೂಟಿಂಗ್ ನಡೀತಾ ಇತ್ತು. ಎಲ್ಲರೂ ನಿಲ್ಲಿಸ್ಬಿಟ್ಟು ಓಡೋಗಿ ಎಲ್ಲರೂ ಮಾತಾಡ್ತಾಯಿದ್ರು. ಸೊ ಐ ಡಿಂಟ್ ನೋ ಯಾರು ಅಂತಂದ್ರೆ ವಿಷ್ಣು ಸರ್ ಅಂತಂದ್ರು. ನಾನು ಇಳಿದು ಹೋದ್ರಿ, ಬಿಕಾಸ್ ಐ ವಾಸ್ ಆಲ್ಸೋ ಮೀಟಿಂಗ್ ಲೆಜೆಂಡ್ ಅಂತಂದರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನಮ್ಮ ಅಕ್ಕ ಆವಾಗ ಕಾಲೇಜೆಲ್ಲ ಬಂಕ್ ಮಾಡ್ತಾ ಇರಲಿಲ್ಲ.
ಬಟ್ ನಮ್ಮ ಅಕ್ಕ ಬಂಕ್ ಮಾಡ್ತಾಯಿದ್ರು. ನಾನೆಲ್ಲ ಹೋಗಿ ಅಮ್ಮನಿಗೆ ಹೇಳ್ತಾ ಇದ್ದೆ. ಸೊ ನಮ್ಮ ಅಕ್ಕ ಏನು ಮಾಡಿದ್ರು, ಇವಳನ್ನು ಕರ್ಕೊಂಡು ಹೋಗ್ಬಿಟ್ರೆ ಇವಳು ಹೋಗಿ ಹೇಳಲ್ಲ. ಒಳ್ಳೆ ಐಡಿಯಾ. ಹಾಗೆ ಇವರು ನನ್ನ ಕರ್ಕೊಂಡು ಹೋದ್ರು. ಬೈ ಮಿಸ್ಟೇಕ್ ಆಗಿ ನಾವು ಹೋಗಿ ನೋಡಿರೋ ಸಿನಿಮಾ ಬಂಧನ. ಆ್ಯಂಡ್ ಐ ಲವ್ಡ್ ದಟ್ ಫಿಲಮ್. ಡಾಕ್ಟರ್ ಹರೀಶ್. ಅಯ್ಯೋ, ಇಟ್ ವಾಸ್ ಸೋ ನೈಸ್ ಫಿಲಿಮ್. ಆ್ಯಂಡ್ ವಿಷ್ಣುವರ್ಧನ್ ಅವ್ರನ್ನ ನೋಡ್ಬಿಟ್ಟು ಐ ವಾಸ್ ಲೈಕ್ ಫಿದಾ, ಯು ಲುಕ್ ಸೋ ಹ್ಯಾಂಡ್ಸಮ್ ಅಲ್ವಾ. ಸೊ ಅದಿತ್ತು ತಲೆಯಲ್ಲಿ. ಹೋಗಬೇಕಾದ್ರೆ ಅವ್ರನ್ನ ನೋಡಿದೆ. ದೆನ್ ಐ ವೆಂಟ್ ಆ್ಯಂಡ್ ಸೆಡ್, ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ವಿಷ್ಣುವರ್ಧನ್ ವನಿತ್ ವಾಸ್, ಯು ಲುಕ್ ಲೈಕ್ ಅಮಲಾನು ತಂದರು. ಸೊ ಐ ಸೆಡ್, ಓ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅಮಲಾ ವಾಸ್ ವೆರಿ ಫೇಮಸ್ ಅವಾಗ, ತುಂಬ ಶಿ ವಾಸ್ ಆಲ್ಸೋ ಫೇಮಸ್. ಅದು ಫಸ್ಟ್ ಮೀಟಿಂಗ್ ಆಗಿದ್ದು. ನೆಕ್ಸ್ಟ್ ವೀಕಲ್ಲೇ ವಿಷ್ಣುವರ್ಧನ್ ಪ್ರೊಡಕ್ಷನಿಂದ, ಅದೇ ಕೃಷ್ಣ ರುಕ್ಮಿಣಿ ಪ್ರೊಡಕ್ಷನಿಂದ ಕಾಲ್ ಬಂತು ಫಾರ್ ಒಂದು ಸಾಂಗ್, 1-2-3 ಸೀನ್ಸ್ ಗೆಸ್ಟ್ ಅಪಿಯರೆನ್ಸ್. ಆ್ಯಸ್ ಎ ನೋ ಪ್ರಾಬ್ಲಮ್, ವಿಷ್ಣುವರ್ಧನ್ ಜೊತೆ ಮಾಡೋಕ್ಕೆ ಅವಕಾಶ ಸಿಗುತ್ತಲ್ಲ ಅಂತ ಒಪ್ಕೊಂಡ್ಬಿಟ್ಟೆ. ಆ ಥರ ಮಾಡಿದೆ. ಆಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ, ಮುನ್ಮುನ್ ಸೇನ್ ನಾನು ಅವರೆಲ್ಲ ಸೇರಿ. ಆ ಸಿನಿಮಾ ಹೆಸರು ವೈಶಾಖ ದಿನಗಳು ಮಾಡಿದ್ವಿ. ಮತ್ತು ಅವ್ರ ಹೋಮ್ ಪ್ರೊಡಕ್ಷನ್ಗೂ ನನಗೆ ಕರೆದಿದ್ರು ಆವಾಗ, ಕನ್ನಡ ಮತ್ತು ಹಿಂದಿ ಮಾಡಬೇಕಾದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅವರು ಒಟ್ಟಿಗೆ 60 ದಿನ ಕಾಲ್ ಶೀಟ್ ಕೇಳಿದರು, ಬಲ್ಕ್ 60 ಡೇಸ್ ನನ್ನ ಹತ್ರ ಆವಾಗ ಇರಲಿಲ್ಲ. ಸೊ ಐ ಮಿಸ್ಡ್ ಔಟ್ ಆನ್ ದ್ಯಾಟ್ ಆಲ್ಸೋ. ಅದು ಮಾಡೋಕ್ಕಾಗಿಲ್ಲ. ಆ್ಯಂಡ್ ನನಗೆ ನನಗೂ ನೀವು ಅದು ನಿಮ್ಮ ಲೈಫಲ್ಲೂ ನಡೆದಿದೆ, ನನಗೂ ಅದು ನಡೆದಿದೆ. ಜೈ ಜಗದೀಶ್ ಅವರು ಡೈರೆಕ್ಟ್ ಮಾಡಿದೊಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಆವಾಗ ಕೆಲವು ಅವರು ಒಂದು ಲೆಸನ್ ಹೇಳ್ಕೊಟ್ರು ನನಗೆ ಇವತ್ತಿಗೂ ಅದು ಕಿವಿಲಿ ಕಟ್ಟಿ. ನಿಮಗೂ ಅದನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದನ್ನು ನೀವು ತುಂಬ ಜನಕ್ಕೆ ಹೇಳಿದ್ದೀರಾ ಅಂತ ಕೂಡ ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ. ಸೊ ಟೆಲ್ ಮಿ ಅಬೌಟ್ ದಟ್. ಅದೇನೆಂದರೆ, ಇವಾಗಿರೋ ತಾಳ್ಮೆ ಮತ್ತು ಬುದ್ಧಿ ಆವಾಗ ಇರಲಿಲ್ಲ. ಏಜ್ ಯಂಗ್, ಬಿಸಿ ರಕ್ತ. ಈಗ ಹೇಳ್ತೀವಲ್ಲ, ಮೇಕಪ್ಗೂ ಕೂತ್ಕೋತಾ ಇರಲಿಲ್ಲ, 10 ನಿಮಿಷದಲ್ಲಿ ಎದ್ಬಿಡ್ತಾ ಇದ್ದೆ. ಜಿಟ್ರಿನೆಸ್, ಅರ್ಜೆನ್ಸಿ, ಒಂದು ಕಡೆ ಕೂತ್ಕೋಬೇಕು, ಸುಮ್ಮನೆ ಇರಬೇಕು, ಶೂಟಿಂಗ್ ನಡೀತಾ ಇದೆ, ಕೂರ್ಬೇಕಂತಂದ್ರೆ ಇರಲಿಲ್ಲ ನಮಗೆ. ಕೆಲಸ ನಡೀತಾ ಇರಬೇಕು, ಇಲ್ದಿದ್ರೆ ಬೋರ್ ಆಗುತ್ತೆ, ಏನು ಮಾಡೋದು ಏನೋ ಈ ಕೈಂಡ್ ಆಫ್ ರೆಸ್ಟ್ಲೆಸ್ನೆಸ್ ಇತ್ತು. ಸೊ ಆವತ್ತು ಪ್ರಾಬಬ್ಲಿ ನನ್ನ ಶೂಟಿಂಗ್ ಲೇಟಾಗಿ ಶುರುವಾಗಿದೆ. ಸೊ ನಾನು ಏನು ಇಷ್ಟು ಬೇಗ ಬಂದು ಕೂತ್ಕೊಂಡು ಮಾಡಿಲ್ಲ, ಶೂಟಿಂಗ್ ಮಾಡಿಲ್ಲ. ಆ ಮರ್ಮರಿಗೆ ಇರಿಟೇಷನ್ ಎಲ್ಲ ಇತ್ತು. ಆವಾಗ ಜಗದೀಶ್ ಕರೆದ್ಬಿಟ್ಟು ಹೇಳಿದ್ರು, ಕಮ್ಮಿ ಏನಂತ. ದ್ಯಾಟ್ ಈಸ್ ಅ ಲೈಫ್ ಲೆಸನ್, ಇವತ್ತಿಗೂ ಫಾಲೋ ಮಾಡ್ತೀನಿ ಸರ್. ಅವ್ರು ನನಗೆ ಹೇಳಿದರು, ನೀನು ಟೈಮಿಗೆ ಪಿಕಪ್ ಮಾಡ್ತಾರಾ? ಹ್ಞೂ. ತಿಂಡಿ ಕೊಡ್ತಾರಾ? ಹ್ಞೂ. ಊಟ ಕೊಡ್ತಾರಾ? ನಿನಗೇನು ಫ್ರೂಟ್ಸ್ ಬೇಕೋ ಕೊಡ್ತಾರಾ? ದುಡ್ಡು ಕೊಡ್ತಾರಾ? ಹ್ಞೂ. ನೀನು ಟೈಮ್ ತೊಗೊಂಡಿದ್ಯಾ? ಮತ್ತು ಯಾಕೆ ಇಷ್ಟೆಲ್ಲ ಆಡ್ತೀಯಾ? ಶೂಟಿಂಗ್ ಮಾಡ್ತಾರೋ ಇಲ್ವೋ, ಕೂತಿರು, ನೀನು ಯೋರ್ ಟೈಮ್ ಇಸ್ ಪೇಡ್ ಫಾರ್ ಅಂತಂದರು. ನಾನು ಕೂಡ ಕರೆಕ್ಟ್ ಅಲ್ವಾ? ನಾನು ಇಷ್ಟೆಲ್ಲ ಮಾಡಿಕೊಂಡು ಏನಕ್ಕೆ ಇಷ್ಟೆಲ್ಲ ಜಗಳ ಮಾಡಬೇಕು? ನಂದು ಮಾಡಿಲ್ಲ ಅಂತಂದ್ಬಿಟ್ಟು ಮಾಡಿದ್ರೆ ಅವ್ರು ಮಾಡ್ತಾರೆ, ಕರ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಗೊತ್ತಲ್ವ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ. ಅದು ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ಅಂತಂದರೆ, ಅದು ನನಗೆ ಟೆಲಿವಿಷನಲ್ಲಿ ಇನ್ನೂ ಜಾಸ್ತಿ ವರ್ಕ್ ಆಗುತ್ತೆ. ಯಾಕಂದರೆ ಅಲ್ಲಿ ಸಿನಿಮಾ, ಹೌದು, ಟೆಲಿವಿಷನಲ್ಲಿ ನಾನು 9:30 ಪಿಕಪ್ ಮಾಡಿದರೆ ಅವ್ರು 6 ಗಂಟೆ ತನಕ ಎಷ್ಟು ಮಾಡ್ತಾರೋ ಅದು ಪ್ರಾಫಿಟು ಪ್ರೊಡ್ಯೂಸರ್ಗೆ. ಅಂದರೆ ನನ್ನ ಟೈಮ್ ವೇಸ್ಟ್ ಮಾಡಿದರೆ ಅವ್ರಿಗೆ ಲಾಸ್. ಸೊ ಅವರು 4 ಗಂಟೆಗೆ ಶೂಟ್ ಮಾಡಿದರು ಸಾಯಂಕಾಲ, ಇಲ್ಲ 5 ನಿಮಿಷ 6 ಗಂಟೆಗಿದ್ದರೂ ನನ್ನ ಮುಖನೂ ಕೆಡಿಸಲ್ಲ, ಏನೂ ಇಲ್ಲ. ರೆಡಿ ಅಂತಂದರೆ ರೆಡಿಯಾಗಿ ಹೋಗ್ತೀನಿ. ಆ್ಯಂಡ್ ದೇ ಫೀಲ್, ಯಾಕೆ ಇವ್ರು ಏನೂ ಹೇಳಲ್ಲ, ಏನೂ ಮಾಡಲ್ಲ. ಸರ್ ನೋ, ಇಟ್ ಇಸ್ ಯೋರ್ ಟೈಮ್ ಸರ್ ಅಲ್ವಾ, ನಿಮ್ಮ ಟೈಮಿಗೆ ನೀವು ಮಾಡಿ. ಬಟ್ ನಿಮ್ಮ ಟೈಮ್ ಹೇಗೆ ನಾನು ವೇಸ್ಟ್ ಮಾಡಲ್ವೋ, ನನ್ನ ಟೈಮ್ ನೀವು ವೇಸ್ಟ್ ಮಾಡಬಾರ್ದು. ಮೈ ಟೈಮ್ ಇಸ್ ಮೈನ್, ಐ ವ್ಯಾಲ್ಯೂ ಮೈ ಟೈಮ್. ನಿಮ್ಮ ಟೈಮು ನಾವು ವ್ಯಾಲ್ಯೂ ಮಾಡ್ತೀನಿ, ಅದಕ್ಕೆ ಕರೆಕ್ಟ್ ಟೈಮಿಗೆ ಬರ್ತೀನಿ, ಕೂತ್ಕೊಂಡಿರ್ತೀನಿ. ಮಾಡಿದರೆ ವೆರಿ ಗುಡ್. ಯಾರೂ ಮಾಡದೆ ಕೂಡಿಸಲ್ಲ ಸರ್. ಸಿಕ್ಕಿದ ತಕ್ಷಣ 6 ಗಂಟೆ ತನಕ ಚರ್ಚಿಸ್ತಾರೆ, ಅದು ಬೇರೆ ವಿಷಯ. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಕೆಲವರು ಬೇರೆ ಒತ್ತಡಗಳಿಂದ ಬೇರೆ ಯಾರ್ದು ಮಾಡಬೇಕಾಗತ್ತೆ, ಇಲ್ಲ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗ್ತಾರೆ, ಇಲ್ಲ 1 ಲೈನಲ್ಲಿ ಅವ್ರದ್ದು ಫಸ್ಟು ಟೆಲಿಕಾಸ್ಟ್ ಆಗಬೇಕು. ಅವಾಗ ಏನಾಗುತ್ತೆ, ಒಂದೊಂದು ಸತಿ 12 ಗಂಟೆ 1 ಗಂಟೆ ಮಾಡ್ತಾರೆ. ತೋ ಅಸೋಸಿಯೇಟ್ ಬಂದು ಹೇಳ್ತಾರೆ, ಮೇಡಮ್ ಒಂದು ಸ್ವಲ್ಪ ಅಲ್ಲಿ ಅವ್ರಿಗೆ ಬೇಜಾರು ಹೇಳೋಕ್ಕೆ, ಇವ್ರನ್ನ ಕೂಡಿಸಿದ್ದೇವಲ್ಲ. ಸೊ ನಾನೇ ಅವ್ರಿಗೆ ಕಂಫರ್ಟ್ ಮಾಡಿಬಿಡ್ತೀನಿ, ಡೋಂಟ್ ವಾರಿ, ಯಾವಾಗ ಮಾಡ್ತೀರೋ 10 ನಿಮಿಷ ಮುಂಚೆ ಹೇಳಿ ಟಚಪ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಐ ಸಿಟ್. ಇವತ್ತವರೆಗೂ ನಾನು ಕಂಪ್ಲೇನೇ ಮಾಡಲ್ಲ. ನೀವು ಶೂಟ್ ಮಾಡ್ದೇ ನನ್ನನ್ನು ಕಳಿಸಿದ್ರು ನಾನು ಕಂಪ್ಲೇಂಟ್ ಮಾಡಲ್ಲ, ಬಿಕಾಸ್ ಮೈ ಟೈಮ್ ಇಸ್ ಪೇಯ್ಡ್ ಫಾರ್. ವಂಡರ್ಫುಲ್. ಇದು ನನಗೂ ಹೇಳಿದರು ಜೈ ಜಗದೀಶ್ ಅವರು. ಹಾಗಾಗಿ ಐ ಗಾಟ್ ಕನೆಕ್ಟೆಡ್. ಅಂದರೆ ಒಬ್ರಿಗೆ ನಾವು ಒಂದು ಡೇಟ್ ಕೊಟ್ಟ ಮೇಲೆ ಅವ್ನು ತೆಗಿತಾರೋ ಬಿಡ್ತಾರೋ ಅದು ಅವ್ರ ಇಷ್ಟ. ಹಾಂ ಸರ್, ಬಿಟ್ಬಿಡು, ಹೊರಗೆ ಬೇಡ, ಕೊಟ್ಟು 6 ಗಂಟೆ ಓಕೆ ಸರ್ ಥ್ಯಾಂಕ್ ಯು ಅಂದ್ಬಿಟ್ಟು ಎದ್ದು ಬಾ. ನೆಕ್ಸ್ಟ್ ಡೇಟ್ ಕೇಳಕ್ಕೆ ಬಂದಾಗ ಅವಾಗ ಮಾತಾಡು. ದಟ್ ವಾಸ್ ದ ಥಿಂಗ್ ಹಿ ಥಾಟ್ ಮಿ. ನಾನು ಆವಾಗಲೂ ಮಾತಾಡಲ್ಲ ಸರ್, ಯಾಕಂದರೆ ಅವ್ರು ಕಳ್ಸಿ ಕೂತಿದ್ದಕ್ಕೆ ದುಡ್ಡು ಕೊಟ್ರಲ್ವಾ. ಕೆಲಸ ಮಾಡಿದ್ರು ಅಷ್ಟೇ, ಮಾಡಿಲ್ಲದ್ರು ಅಷ್ಟೇ. ಅಂದರೆ ಬಟ್ ನಮಗೇನು ಅನ್ಸುತ್ತೆ, ಮಾಡಿದರೆ ಒಳ್ಳೇದು. ಬಟ್ ಅವ್ರಿಗೂ ಏನು ಇವು ಛಲ ಇಲ್ವಲ್ಲ ಸುಮ್ಮನೆ ನಿಮ್ಮನ್ನು ಕರ್ಸಿ ಕೂಡ್ಸೋದಕ್ಕೆ. ಕರೆಕ್ಟ್ ಕರೆಕ್ಟ್. ಏನೋ ಪ್ರಾಬ್ಲಮಿಂದ ಅವ್ರು ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದಕ್ಕೆ
ಐ ಸಿಟ್ ಆರಾಮ್ಸೆ ಏನಾದರೂ ಮಾಡ್ಕೊಳ್ಳಿ, ನಮ್ಮನ್ನು ಕರೆದ್ರೆ ಮಾಡ್ತೀವಿ. ಎಸ್, ಅಂದರೆ ವನಿತಾ ವಾಸು ಮೇಡಮ್ ಈ ಥರ ಸಿನಿಮಾಗಳಲ್ಲಿ ಅಂದರೆ ನಾನು ಅದನ್ನು ಎಲ್ಲರೂ ಕೇಳೋ ಥರ ನಿಮ್ಮ ಕೆರಿಯರ್ ಹಂಗಾಗ್ಬೋದಾಗಿದ್ದು ಹಿಂಗೆ ಅವೆಲ್ಲ ಬೇಕಾಗಿಲ್ಲ, ಅದು ಆ ಪ್ರಶ್ನೆಗಳು ಬೇಕಲ್ಲ. ಯಾಕೆಂತಂದರೆ ನಮಗೆ ನಮ್ಮ ವನಿತಾ ವಾಸು ಅವರು ಸಿನಿಮಾದಲ್ಲಿ ನಾವು ಏನು ಅವರಿಂದ ನಿರೀಕ್ಷೆ ಮಾಡಿದ್ವಿ ಅದಕ್ಕೆ 100ರಷ್ಟು ನಮ್ಮ ಟಿ ವಿಯಿಂದ ಕೊಟ್ಟಿದ್ದೀರ. ಸೊ ವಿ ಹ್ಯಾಪಿ ಅಬೌಟ್ ದಟ್. ನನಗೆ ಆ ಪಾರ್ಟ್ ಆಫ್ ದ ಡಿಸ್ಕಷನ್ ಕೇಳೋದಕ್ಕೆ ಇಷ್ಟ ಅಲ್ಲ. ನನಗೆ ಸ್ವಲ್ಪ ಈ ಕಡೆಗೆ ಬರೋದಾಯಿತು ಅಂತಂದರೆ ಮ್ಯಾಮ್ ಒಬ್ಬ ಮಹಾರಾಷ್ಟ್ರೀಯನ ಮದುವೆ ಆಗಿದ್ದು ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನಾನು ಮದುವೆ ಆಗಿ ಬಾಂಬೆಯಲ್ಲಿ ಸೆಟ್ಲ್ ಆಗಿದೆ ಅಂತ ಹೇಳಿದ್ರೆ ನನ್ನ ಕಾಂಪಿಟೇಟರ್ಸ್ಗೆ ಎಷ್ಟು ಹೆದರಿಕೆ ಇರಬೇಕಲ್ವ. ಅಂದರೆ ವಿ ಆರ್ ನಾಟ್ ಆಮಿರ್ ಖಾನ್ಸ್, ಒಂದು ಸಿನಿಮಾ ಮಾಡಿ 5 ವರ್ಷ ಇರು ಅಂತಂದ್ಬಿಟ್ಟು. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು. ನಿಜ ನಿಜ ಅಲ್ವಾ. ಸೆಕೆಂಡ್ಲಿ, ಆವಾಗ ನಾನು ಇದು ಪ್ರೊಫೆಷನ್ ಆಗಿ ತೊಗೊಂಡಿರಲಿಲ್ಲ. ಇಟ್ ವಾಸ್ ಮೋರ್ ಆಫ್ ಅ ಹಾಬಿ. ಯಾವಾಗ ಪ್ರೊಫೆಷನ್ ಆಯಿತು, ದೆನ್ ಮೈ ಬ್ರೆಡ್ ಆ್ಯಂಡ್ ಬಟರ್ ಇಸ್ ಫ್ರಮ್ ಹಿಯರ್.